ಇನ್ನು ಮನೆಗೆ ಬನ್ನಿ ಅಂತ ಹೇಳಿ ಒಬ್ಬ ಸುಂದರಿ ಕರೆದು ಹನಿ ಟ್ರ್ಯಾಪ್ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ಲು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ನಂಬಿ ಹೋದ ಗುತ್ತಿಗೆದಾರನಿಗೆ ಸುಂದರಿ ಶಾಕ್ ಕೊಟ್ಟಿದ್ದಾಳೆ. ಲೇಡಿ ಜೊತೆ ಇದ್ದಾಗಲೇ ಅಪರಿಚಿತರು ಎಂಟ್ರಿ ಆಗಿದ್ದಾರೆ. ನಾವು ಪೊಲೀಸರು ಅಂತ ಹೇಳಿ ಬಂದು ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿ ಬಟ್ಟೆ ಬಿಚ್ಚಿ ಫೋಟೋ ಕೂಡ ತಕ್ಕೊಂಡಿದ್ದಾರೆ. ಫೋಟೋ ತಕ್ಕೊಂಡು ಬೆದರಿಕೆಯನ್ನು ಒಡ್ಡಿದ್ದಾರೆ. ಚಿನ್ನದ ಸರ, ಹಣ ಎಲ್ಲವನ್ನೂ ಕೂಡ ಸುಲಿಗೆ ಮಾಡಿಕೊಂಡು ನೀನೇನಾದರೂ ಹೊರಗಡೆ ಬಾಯಿ ಬಿಟ್ರೆ ಇನ್ನಷ್ಟು ಹಣ ತಂದು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಫೋಟೋಗಳನ್ನು ಬಹಿರಂಗಪಡಿಸ್ತೀವಿ ಅಂತ ಹೆದರಿಸಿದ್ದಾರೆ. ಗುತ್ತಿಗೆದಾರನಿಗೆ ಬಲೆ ಬೀಸಿ ಗ್ಯಾಂಗ್ ಮಾಡಿರುವಂಥ ಸುಲಿಗೆ ಇದು. ಬ್ಯಾಡರಳ್ಳಿ ಠಾಣೆಗೆ ಈಗ ಕಾಂಟ್ರಾಕ್ಟರ್ ರಂಗನಾಥ್ ದೂರು ಕೊಟ್ಟಿದ್ದಾರೆ. ಸೊ ನೋಡಿ, ಈಗ ಸೈಡಲ್ಲಿ ನೀವು ಫೋಟೋಗಳನ್ನೇನು ನೋಡ್ತಾ ಇದ್ರಲ್ಲ, ಇವರೆಲ್ಲರೂ ಆರೋಪಿಗಳು. ಈಗ ಯಾವಾಗ ಕಾಂಟ್ರಾಕ್ಟರ್ ಒಬ್ಬ ಯುವತಿಯ ಜೊತೆ ಇದ್ನೋ ಆ ಟೈಮ್ನಲ್ಲಿ ಇವರೆಲ್ಲರೂ ನುಗ್ಗಿದ್ದಾರೆ ಮನೆಗೆ. ಅಂದರೆ ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಆ ಲೇಡಿ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಇವರೆಲ್ಲರೂ ನುಗ್ಗಿದ್ದಾರೆ ಅಂತ ಹೇಳಿದ್ರೆ ಆ ಲೇಡಿ ಬಹುಶಃ ಇವ್ರ ಜೊತೆಗೆ ಇನ್ವಾಲ್ವ್ ಅನ್ನುವಂಥದ್ದಂತೂ ಸ್ಪಷ್ಟ ಇದರಲ್ಲಿ. ಸೊ ಹೀಗೆ ರಂಗನಾಥ್ ಅನ್ನೋರಿಗೆ ಪರಿಚಯ ಮಾಡಿಕೊಂಡು ನಂತರ ಸಲುಗೆ ಬೆಳೆಸಿ ತನ್ನ ಮನೆಗೆ ಕರೆದಂಥ ಆ ಲೇಡಿ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿದಾಳೆ ಅಂಥೇಳಿ ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತನ ಮೂಲಕ ರಂಗನಾಥ್ಗೆ ನಯನ ಅನ್ನೋ ಒಬ್ಬ ಲೇಡಿ ಪರಿಚಯ ಆಗ್ತಾಳೆ. ಮಗು ಹುಷಾರಿಲ್ಲ ಅಂಥೇಳಿ ನಯನ ಹಣ ಕೂಡ ಪಡ್ಕೋತಾಳಂತೆ. ಸುಮಾರು ಒಂದು 5,000ದಿಂದ 10,000 ಹಣ ತನ್ನ ಅಕೌಂಟಿಗೆ ಹಾಕಿಸ್ಕೊಂಡಿದ್ದಾಳೆ ಲೇಡಿ. ನಂತರ ಡಿಸೆಂಬರ್ 9ನೇ ತಾರೀಕು ಮಾಗಡಿ ರಸ್ತೆಯಲ್ಲಿ ಹೋಗ್ತಿದ್ದಂಥ ರಂಗನಾಥ್ಗೆ ಹಿಂದಿನಿಂದ ಬೈಕ್ನಲ್ಲಿ ಬಂದಂಥ ನಯನ ಮಾತಾಡಿಸಿದಾಳೆ. ಆಮೇಲೆ ಬನ್ನಿ ಇಲ್ಲೇ ನಮ್ಮ ಮನೆ ಟೀ ಕುಡ್ಕೊಂಡು ಹೋಗಿರಂತೆ ಅಂತ ಕರೆದಿದ್ದಾಳೆ. ಪಾಪ ಟೀ ಕುಡಿಯೋಣ ಅಂಥೇಳಿ ಕಾಂಟ್ರಾಕ್ಟರ್ ಕೂಡ ಮನೆಗೆ ಹೋಗಿದ್ದಾನೆ. ಬಟ್ ಟೀ ಕುಡಿಯೋ ಟೈಮ್ನಲ್ಲಿ ಬಂದಿದ್ದಾರೆ ಮನೆಗೆ ಅಪರಿಚಿತರು. ನಾವು ಕ್ರೈಮ್ ಪೊಲೀಸರು ಅಂಥೇಳಿ ಹೆದರಿಸಿ ರಂಗನಾಥ್ ಮೇಲೆ ಹಲ್ಲೆ ಮಾಡಿದಾರಂತೆ. ಬಟ್ಟೆ ಬಿಚ್ಚಿ ಫೋಟೋ ತೆಗೆದು 2 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಜೊತೆಗೆ ಚಿನ್ನದ ಸರ, 29,000 ರೂಪಾಯಿ ನಗದು ಕೂಡ ಪಡ್ಕೊಂಡಿದ್ದಾರೆ. ಫೋನ್ ಪೇ ಬೇರೆ ಮಾಡಿಸ್ಕೊಂಡಿದ್ದಾರೆ ಅಂತ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಈ ಕಾಂಟ್ರಾಕ್ಟರ್ ಯಾರು ಈತ ಈ ಲೇಡಿಯ ಬಲೆಗೆ ಬಿದ್ದಿದ್ದು ಹೇಗೆ? ಇದು ಕಂಪ್ಲೀಟ್ ಇದೇನು ಹನಿ ಟ್ರ್ಯಾಪ? ಏನು ಮಾಹಿತಿ ಸಿಗ್ತಾ ಇದೆ ಪ್ರಜ್ವಲ್? ರೆಹಮಾನ್ ಈತ ಬ್ಯಾಡರಳ್ಳಿ ಮೂಲದ ನಿವಾಸಿ. ಬ್ಯಾಡರಳ್ಳಿಯಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ. ಈತನಿಗೆ ಒಬ್ಬ ಕಾಮನ್ ಫ್ರೆಂಡ್ ಇರ್ತಾನೆ. ಆತನ ಮೂಲಕವಾಗಿ ನಯನ ಪರಿಚಯ ಆಗ್ತಾಳೆ. ಅದೊಂದು ಸಂದರ್ಭದಲ್ಲಿ ಪರಿಚಯ ಆದಂತ ನಂತರದಲ್ಲಿ ಮತ್ತೆ ಅವರಿಬ್ಬರ ಫೋನ್ ನಂಬರ್ಗಳು ಎಕ್ಸ್ಚೇಂಜ್ ಆಗಿ ಅದಾದಕ್ಕೆ ಕೆಲವು ದಿನಗಳಾದ್ಮೇಲೆ ತನ್ನ ಮಗು ಹುಷಾರಿಲ್ಲ, ಒಂದ್ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಒಂದು 5,000ರಿಂದ 10,000 ರೂಪಾಯಿ ತನಕ ಆಕೆ ಹಣವನ್ನ ಇಸ್ಕೊಂತಾಳೆ. ಇಸ್ಕೊಂಡಾದ್ಮೇಲೆ ಅದನ್ನ ರಿಟರ್ನ್ ಕೊಟ್ಟಿರೋದಿಲ್ಲ. ಆದ್ರೆ ಈ ನಡುವೆ ಸಾಮಾನ್ಯವಾಗಿ ಫೋನ್ ಮಾಡಿದಾಗ, ಮೆಸೇಜ್ ಮಾಡಿದಾಗೆಲ್ಲ ಬನ್ನಿ, ಮನೆಗೆ ಬನ್ನಿ, ಊಟಕ್ಕೆ ಬನ್ನಿ, ಕಾಫಿಗೆ ಬನ್ನಿ, ಈ ತರ ಕರೆಯುವಂಥದ್ದು ಆಗ್ತಿರುತ್ತೆ. ಇದೇ ರೀತಿಯಾಗಿ ಆತ ಒಂದಿನ ಬ್ಯಾಡರಳ್ಳಿಯಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಈಕೆ ಹಿಂದೆಯಿಂದ ಬಂದಂತವಳು ನೀವು ಇಲ್ಲೇ ಇದ್ದೀರಾ ಅಂತ ಹೇಳಿ ಮಾತಾಡಿಸಿದ ನಂತರವಾಗಿ ಬನ್ನಿ ನಮ್ಮ ಮನೆ ಇಲ್ಲೇನೆ, ಬನ್ನಿ ಕಾಫಿ ಕುಡಿಯೋಣ ಅಂತ ಹೇಳಿ ಕರೀತಾಳೆ. ಆತ ಕಾಫಿ ಟೀ ಕುಡಿಯೋಣ ಅಂತ ಹೇಳಿ ಮನೆಗೆ ಹೋಗ್ತಾನೆ, ಜೊತೆಗೆ ಹೋಗ್ತಾನೆ. ಹೋಗಿ ಕೆಲವೇ ಹೊತ್ತು ಒಂದು 20 ನಿಮಿಷ 15 ನಿಮಿಷದಲ್ಲಿ ಮತ್ತೊಂದು 3 ಜನ ಆರೋಪಿಗಳು ಏನಿದ್ದಾರೆ, ಈ 3 ಜನ ಮೋಹನ, ಸಂತೋಷ್, ಈ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ನೇರವಾಗಿ ಮನೆಗೆ ಬರ್ತಾರೆ. ಮನೆಗೆ ಬಂದಂತವ್ರು ನಾವೆಲ್ಲ ಪೊಲೀಸರು, ನೀನು ಹುಡುಗಿ ಜೊತೆ ಏನ್ ಮಾಡ್ತಿದೆ ಅಂತ ಬೆದರಿಸಿ ಆತನ ಬಳಿ ಇದ್ದಂತ ಒಂದಷ್ಟು ಹಣ ಮತ್ತೆ ATM ಅಲ್ಲ ಏನು ಕ್ಯಾಶ್ 29,000 ತೆಗೆದುಕೊಂಡ್ರೆ, ಒಂದು ಚಿನ್ನದ ಸರ ತೆಗೆದುಕೊಂಡ್ರೆ, ಮತ್ತೆ ಫೋನ್ ಪೇ ಮೂಲಕ 26,000 ಹಣವನ್ನ ಪಡ್ಕೊಂಡು ಇನ್ನೂ 2 ಲಕ್ಷ ಹಣವನ್ನ ಕೊಡು, ಇಲ್ಲಾಂದ್ರೆ ನಿನ್ನ ಬಿಡಲ್ಲ ಅಂತ ಹೇಳಿ ಆತನ ಬೆತ್ತಲೆ ಫೋಟೋಗಳನ್ನ ತಕೊಂಡು ಬ್ಲಾಕ್ ಮೇಲ್ ಮಾಡಕ್ ಶುರುವಾಗ್ತಾರೆ. ಅದಾಗಿ 2 ದಿನ ಆದ್ಮೇಲೆ ಆತ ಹೋಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಈಗ 3 ಜನ ಅರೆಸ್ಟ್ ಆಗಿದ್ದಾರೆ. ಆಕೆ ನಾಪತ್ತೆ ಆಗಿದ್ದಾಳೆ. ಆಕೆಗಾಗಿ ಹುಡುಕಾಟವನ್ನ ಮಾಡ್ಲಾಗ್ತದೆ. ಎಸ್, ಥ್ಯಾಂಕ್ ಯು ಪ್ರಜ್ವಲ್.